ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಗಿರುವ ದರ್ಶನ್ ನಿನ್ನೆ ಕೋರ್ಟ್ಗೆ ಹಾಜರಾಗದ್ದಕ್ಕೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ಇನ್ನು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಇನ್ನು ಪ್ರಕರಣದ ವಿಚಾರಣೆ ಮೇ 20ಕ್ಕೆ ಮುಂದೂಡಲಾಗಿದೆ. ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಗೈರು. ದರ್ಶನ್ ನಡೆಗೆ ಕೋಪ ವ್ಯಕ್ತಪಡಿಸಿದ ಜಡ್ಜ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ನಟ ದರ್ಶನ್ ಬಗ್ಗೆ ನ್ಯಾಯಾಧೀಶರು ಕೋಪ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವಿಚಾರಣೆಗೆ ಹಾಜರಾಗಬೇಕಿದ್ದ ದರ್ಶನ್ ಗೈರಾಗಿದ್ರು. ಹೀಗಾಗಿ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ದರ್ಶನ್ ಮೇಲೆ ಕೋಪ ಹೊರಹಾಕಿದ್ರು. ವಿನಾಯಿತಿ ಕೋರಿದ ದರ್ಶನ್ಗೆ ಕೋರ್ಟ್ ಎಚ್ಚರಿಕೆ. ಅಷ್ಟಕ್ಕೂ ಕೋರ್ಟ್ ಕಲಾಪ ಆರಂಭವಾಗುವ ಮುನ್ನವೇ ಪ್ರಕರಣದ A1 ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಹಾಜರಿದ್ರು. ಆದರೆ ಪ್ರಕರಣದ A2 ದರ್ಶನ್ ಕೋರ್ಟ್ಗೆ ಹಾಜರಾಗಿಲ್ಲ. ಕೋರ್ಟ್ನಲ್ಲಿ ಹಾಜರಾತಿ ಪಡೆಯೋ ಮುನ್ನವೇ ನಟ ಕಂ ಕೊಲೆ ಆರೋಪಿ ದರ್ಶನ್ ಪರ ವಕೀಲರು ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಬೆನ್ನು ನೋವಿನ ಕಾರಣ ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ಮನವಿ ಮಾಡಿದ್ರು. ಈ ವೇಳೆ ಜಡ್ಜ್ ಕಲಾಪ ಇದ್ದಾಗ ವಿಚಾರಣೆಗೆ ಹಾಜರಾಗಬೇಕು, ಎಲ್ಲಾ ಆರೋಪಿಗಳು ವಿಚಾರಣೆಗೆ ಹಾಜರಾಗಲೇಬೇಕು, ಪ್ರತಿ ಬಾರಿ ವಿನಾಯಿತಿ ಸಲ್ಲದು ಅಂತ ಕೋರ್ಟ್ ಎಚ್ಚರಿಕೆ ನೀಡಿದೆ. ಡೆವಿಲ್ಗಾಗಿ ಬಿಡುವಿಲ್ಲದ ಶೂಟಿಂಗ್, ದರ್ಶನ್ಗೆ ಮತ್ತೆ ಬೆನ್ನು ನೋವು. ಮೂಲಗಳ ಪ್ರಕಾರ ದರ್ಶನ್ ಸದ್ಯ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಇತ್ತೀಚೆಗೆ ರಾಜಸ್ಥಾನದಲ್ಲಿ ದರ್ಶನ್ ಬಿಡುವಿಲ್ಲದೆ ಭರ್ತಿ 28 ಗಂಟೆ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡಿದ್ರು. ಹೀಗಾಗಿ ದರ್ಶನ್ಗೆ ಮತ್ತೆ ಬೆನ್ನು ನೋವು ಜಾಸ್ತಿಯಾಗಿದೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಕೋರ್ಟ್ಗೂ ಹಾಜರಾಗಿಲ್ಲ ಅಂತ ಗೊತ್ತಾಗಿದೆ. ಅದೇನೇ ಇದ್ರೂ ಕೋರ್ಟ್ ಸದ್ಯ ವಿಚಾರಣೆಯನ್ನ ಮೇ 20ಕ್ಕೆ ಮುಂದೂಡಿದೆ. ಅಂದೇನಾದ್ರೂ ದರ್ಶನ್ ಗೈರಾದ್ರೆ ವಾರೆಂಟ್ ಜಾರಿ ಮಾಡಬಹುದು. ಪ್ರಜ್ವಲ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.